ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದಿದ್ದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯಭಾಗ 1 ತಿಮೋಥಿ 2ನೇ ಅಧ್ಯಾಯ 11ನೇ ವಾಕ್ಯದಿಂದ 15ನೇ ವಾಕ್ಯದವರೆಗೆ. 1 ತಿಮೋಥಿ ಚಾಪ್ಟರ್ 2 ವರ್ಡ್ಸ್ 11 to 15. ಸ್ತ್ರೀಯು ಮೌನವಾಗಿದ್ದು ಎಲ್ಲ ಅಧೀನತೆಯನ್ನು ಕಲಿಯಬೇಕು. ಆದರೆ ಉಪದೇಶ ಮಾಡುವುದಕ್ಕಾಗಲಿ ಪುರುಷನ ಮೇಲೆ ಅಧಿಕಾರ ನಡೆಸುವುದಕ್ಕಾಗಲಿ ಸ್ತ್ರೀಗೆ ನಾನು ಅಪ್ಪಣೆ ಕೊಡುವುದಿಲ್ಲ. ಆಕೆಯು ಮೌನವಾಗಿರಬೇಕು. ಏಕೆಂದರೆ ಮೊದಲು ನಿರ್ಮಿತವಾದವನು ಆದಾಮನು, ಆಮೇಲೆ ಹವ್ವಳು. ಆದಾಮನು ವಂಚಿಸಲ್ಪಡಲಿಲ್ಲ, ಸ್ತ್ರೀಯು ವಂಚಿಸಲ್ಪಟ್ಟು ಅಪರಾಧಿಯಾದಳು. ಆದರೂ ಸ್ತ್ರೀಯರು ಸ್ವಸ್ಥ ಬುದ್ಧಿಯಿಂದ ನಂಬಿಕೆ, ಪ್ರೀತಿ ಹಾಗೂ ಪರಿಶುದ್ಧತೆಯಲ್ಲಿ ನೆಲೆಗೊಂಡಿದ್ದರೆ ಅವರು ಮಗುವನ್ನು ಹೆರುವುದರ ಮೂಲಕ ರಕ್ಷಣೆ ಹೊಂದುವರು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ದೇವರಿಗೆ ಸ್ತೋತ್ರ. ದೇವರ ಚಿತ್ತಾನುಸಾರವಾಗಿ ವಾಕ್ಯ ಭಾಗವನ್ನು ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದೇ ಈ ಒಂದು ಉದ್ದೇಶನ ಹೊರತು ಬೇರೆ ಖಂಡಿತವಾಗಲೂ ಬೇರೆ ಯಾವ ಉದ್ದೇಶನೂ ಇಲ್ಲ. ದೇವರ ವಾಕ್ಯವನ್ನು ಆತನ ಚಿತ್ತಾನುಸಾರವಾಗಿ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ 14ನೇ ವಾಕ್ಯ ನೋಡೋಣ. 14ನೇ ವಾಕ್ಯದಲ್ಲಿ ಏನು ಹೇಳ್ತಿದೆ ಅಂತ. ಆದಾಮನು ವಂಚಿಸಲ್ಪಡಲಿಲ್ಲ, ಸ್ತ್ರೀಯು ವಂಚಿಸಲ್ಪಟ್ಟಳು, ಅಪರಾಧಿಯಾದಳು. 15ನೇ ವಾಕ್ಯ. ಆದರೂ ಸ್ತ್ರೀಯರು ಸ್ವಸ್ಥ ಬುದ್ಧಿಯಿಂದ ನಂಬಿಕೆ, ಪ್ರೀತಿ ಹಾಗೂ ಪರಿಶುದ್ಧತೆಯಲ್ಲಿ ನೆಲೆಗೊಂಡಿದ್ದರೆ ಅವಳು ಮಗುವನ್ನು ಹೆರುವುದರ ಮೂಲಕ ರಕ್ಷಣೆಯನ್ನು ಹೊಂದುವರು. ದೇವರಿಗೆ ಸ್ತೋತ್ರ. 14ನೇ ವಾಕ್ಯವೇನೋ ಸರಿಯಾಗಿ ಬುಧವಾದಂಥ ವಾಕ್ಯವಾಗಿದೆ. ಆದರೆ 15ನೇ ವಾಕ್ಯ ಇದೆಯಲ್ಲ, 15ನೇ ವಾಕ್ಯ ನಾವು ನೋಡೋದಾದರೆ ಅಲ್ಲಿ ಸ್ತ್ರೀಯು ಸ್ವಸ್ಥ ಬುದ್ಧಿಯಿಂದ ನಂಬಿಕೆಯಿಂದ ಪ್ರೀತಿ ಹಾಗೂ ಪರಿಶುದ್ಧತೆಯಲ್ಲಿ ನೆಲೆಗೊಂಡಿದ್ದರೆ ಮಕ್ಕಳನ್ನು ಹೆರುವಾಗ ಆಕೆ ರಕ್ಷಣೆ ಹೊಂದಿಕೊಳ್ಳು. ದೇವರಿಗೆ ಸ್ತೋತ್ರ. ಇದು ಎಷ್ಟರ ಮಟ್ಟಿಗೆ ಇದಾಗ್ತಿದೆ. ದೇವರಿಗೆ ಸ್ತೋತ್ರ. ಇನ್ನೊಂದು ವಾಕ್ಯ ಭಾಗಗಳನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆ. ವಾಕ್ಯ ಭಾಗವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಹೊರತುಪಡಿಸಿ ಬೇರೆ ಯಾವ ಉದ್ದೇಶವೂ ಇಲ್ಲ. ದೇವರ ಚಿತ್ತಾನುಸಾರವಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 1ನೇ ವಾಕ್ಯದಿಂದ 2ನೇ ವಾಕ್ಯ. ರೋಮನ್ಸ್ ಚಾಪ್ಟರ್ 16 ವರ್ಡ್ 1-2. ನಮ್ಮ ಸಹೋದರಿಯು ಕೆಂಕ್ರಿಯ ಸಭೆಯ ಸೇವಕಿಯೂ ಆಗಿರುವ ಪೋಯಿಬೆಯನ್ನು ನಿಮ್ಮ ಬಳಿಗೆ ಕಳಿಸುತ್ತೇನೆ. ಕರ್ತನಲ್ಲಿ ದೇವಜನರಿಗೆ ಯೋಗ್ಯವಾಗಿರುವ ರೀತಿಯಲ್ಲಿ ಆಕೆಯನ್ನು ಸ್ವೀಕರಿಸಿ, ಆಕೆಯು ಅನೇಕರಿಗೂ ನನಗೂ ವಿಶೇಷವಾದ ರೀತಿಯಲ್ಲಿ ಸಹಾಯ ಮಾಡಿದವಳಾಗಿರುವುದರಿಂದ ನಿಮಗೆ ಯಾವ ರೀತಿ ಕೊರತೆ ಇದ್ದರೂ ಆಕೆಗೆ ಬೇಕಾದ್ದನ್ನು ಒದಗಿಸಿರಿ. ದೇವರಿಗೆ ಸ್ತೋತ್ರ. ಇಲ್ಲಿ ಕೆಂಕ್ರಿಯ ಸಭೆಯ ಪೋಯಿಬೆ ಅನ್ನೋ ಆಕೆ ಏನಾಗಿದೆ ಅಂದರೆ ಸಭೆಯಲ್ಲಿ ಮುಖ್ಯ ಸೇವಕಳಾಗಿದ್ದಾಳೆ. ದೇವರಿಗೆ ಸ್ತೋತ್ರ. ಇದನ್ನು ಬರೆದಿರ್ತಕ್ಕಂಥವನು ಪೌಲನೇ ಆಗಿದ್ದಾನೆ. ಇಲ್ಲಿ ಬರೆದಿರ್ತಕ್ಕಂಥವನು ಪೌಲನೇ ಆಗಿದ್ದಾನೆ. ದೇವರಿಗೆ ಸ್ತೋತ್ರ. ಪೌಲನು ಈ ಪತ್ರಿಕೆಯಲ್ಲಿ ಹೀಗೆ ಹೇಳಿದ್ದಾನೆ, ಆ ಪತ್ರಿಕೆಯಲ್ಲಿ ಹಾಗೆ ಹೇಳಿದ್ದಾನೆ. ದೇವರಿಗೆ ಸ್ತೋತ್ರ. ಅಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಹಾಗೆ ಹೇಳಿದ್ದಾನೆ, ಇಲ್ಲಿ ಎಫೆಸ ಪಟ್ಟಣದ ಸಭೆಗೆ ಬರೆದಂಥ ಪತ್ರಿಕೆಯಲ್ಲಿ ಹೀಗೆ ಹೇಳಿದ್ದಾನೆ. ದೇವರಿಗೆ ಸ್ತೋತ್ರ. ಉದ್ದೇಶ ಹಾಗಾದರೆ ಏನು? 15ನೇ ವಾಕ್ಯ 1 ತಿಮೋಥಿ 2ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ ಏನು ಹೇಳ್ತಿದೆ? ಸ್ತ್ರೀಯು ಸ್ವಸ್ಥ ಬುದ್ಧಿಯಿಂದ ನಂಬಿಕೆ, ಪ್ರೀತಿ ಹಾಗೂ ಪರಿಶುದ್ಧತೆಯಲ್ಲಿ ನೆಲೆಗೊಂಡಿದ್ದರೆ ಮಕ್ಕಳನ್ನು ಇರುವಾಗ ಆಕೆ ರಕ್ಷಣೆ ಹೊಂದಿಕೊಳ್ಳು. ದೇವರಿಗೆ ಸ್ತೋತ್ರ. ಮಕ್ಕಳನ್ನು ಇರದಿರ್ತಕ್ಕಂಥ ಭಾಳಷ್ಟು ಮದುವೆ ಆಗದಿರ್ತಕ್ಕಂತಹ ಕನ್ಯಾ ಅವಸ್ಥೆಯಲ್ಲಿರ್ತಕ್ಕಂಥ ಭಾಳಷ್ಟು ದೈವ ಸೇವಕರಿದ್ದಾರೆ. ಹಾಗೆ ಜೀವಿಸಿರ್ತಕ್ಕಂಥವ್ರಿದ್ದಾರೆ. ಅವರ್ಯಾರು ರಕ್ಷಣೆ ಹೊಂದಿಲ್ವಾ? ಖಚಿತವಾಗಿ ಅದಲ್ಲ. ಯೇಸು ಕ್ರಿಸ್ತರ ರಕ್ತವೇ ನಮ್ಮನ್ನು ಪ್ರತಿ ಮನುಷ್ಯನನ್ನು ಶುದ್ಧೀಕರಿಸಿ ನಮ್ಮನ್ನು ನೀತಿವಂತರೆಂಬ ಪಾಪ ಕ್ಷಮಾಪಣೆ ಕೊಟ್ಟು ನೀತಿವಂತರೆಂಬ ನಿರ್ಣಯವನ್ನು ಕೊಟ್ಟರೆ ದೇವರ ರಕ್ಷಣೆಯನ್ನು ಕೊಟ್ಟು ದೇವರ ರಾಜ್ಯದ ಪ್ರಜೆಯನ್ನು ಮಾಡಿರ್ತಕ್ಕಂಥದ್ದು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ರೋಮಾಪುರದ ಬರೆದ ಪತ್ರಿಕೆ 10ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯ ಹೇಳುತ್ತೆ. ನೀವು ಯೇಸುವೆ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿ ದೇವರು ಆತನನ್ನು ಸತ್ತ ಒಳಗಿಂದ ಎಬ್ಬಿಸಿದರೆಂದು ಹೃದಯದಲ್ಲಿ ನಂಬುವುದರ ಮೂಲಕವಾಗಿ ನೀವು ರಕ್ಷಣೆ ಹೊಂದಿರಾ. ನೀವು ನಂಬಿಕೆ ಮಾಡಿರೋದ್ರಿಂದ ರಕ್ಷಣೆ ಹೊಂದಿದ್ದೀರಾ. ಹೃದಯದಲ್ಲಿ ನಂಬುವುದರ ಮೂಲಕವಾಗಿ ನೀತಿವಂತರೆಂಬ ನಿರ್ಣಯವನ್ನು ಹೊಂದಿದ್ದೀರಾ ಅಂತ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರ. ಉದುವಾಗಿ ಸಂಪೂರ್ಣ ಬೈಬಲ್ ಹೇಳ್ತಕ್ಕಂಥದ್ದು ಏನು ಅಂದರೆ ಯೇಸು ಕ್ರಿಸ್ತರ ಜೀವನ, ಮರಣ, ಪುನರುತ್ಥಾನವನ್ನು ನಾವು ನಂಬೋದರ ಮೂಲಕವಾಗಿ ನಮಗೆ ಪಾಪ ಕ್ಷಮಾಪಣೆ ಉಂಟಾಗಿದೆ, ನಮಗೆ ರಕ್ಷಣೆಯಾಗಿದೆ, ನಾವು ನೀತಿವಂತರೆಂಬ ನಿರ್ಣಯವನ್ನು ಹೊಂದ್ಕೊಂಡಿದ್ದೀವಿ, ದೇವರ ರಾಜ್ಯದ ಪ್ರಜೆಗಳಾಗಿದ್ವಿ. ಇದು ಉದುವಾದಂತಹ ವಾಕ್ಯ ಭಾಗದ ಸಂದೇಶ ಬೈಬಲ್ನಲ್ಲಿ. ದೇವರಿಗೆ ಸ್ತೋತ್ರ. ಸೊ ಈಗ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಆಕೆ ಒಬ್ಬ ಸಭೆಯ ಸಭಾಪಾಲಕಳಾಗಿದ್ದಾಳೆ. ಇನ್ನೊಂದು ಸಭೆಗೆ ಆಕೆಯನ್ನು ಕಳಿಸ್ಕೊಡ್ತಾ ಇದ್ದಾನೆ.
ಆದರೆ ಇಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಸ್ತ್ರೀ ಮಾತನಾಡಂಗೆ ಎಲ್ಲ ಮೌನವಾಗಿರಲಿ ಅಂತ ಹೇಳ್ತಾನೆ. ದೇವರಿಗೆ ಸ್ತೋತ್ರ. ಸನ್ನಿವೇಶಗಳನ್ನು ದೇವರಿಗೆ ಸ್ತೋತ್ರ. ಇನ್ನೊಂದು ವಾಕ್ಯವಾಗಿ ನೋಡಿ ತಿಳ್ಕೊಳ್ಳೋಣ ನಾವು. ನ್ಯಾಯಸ್ಥಾಪಕರ ಪುಸ್ತಕ 5ನೇ ಅಧ್ಯಾಯದಲ್ಲಿ ದೇವರೊಳಗೆ ಹೇಳ್ತಾ ಇದ್ದಾಳೆ, ಪ್ರವಾದಿನಿ ದೇವರೊಳ ಮೂಲಕವಾಗಿ 40 ವರ್ಷಗಳ ತನಕ ದೇವರು ಇಸ್ರಾಯೇಲ್ ದೇಶವನ್ನು ಪರಿಪಾಲನೆ ಮಾಡಿದ್ರು. ಆಕೆ ಹೇಳ್ತಾ ಇದ್ದಾಳೆ, ನ್ಯಾಯಸ್ಥಾಪಕರ ಪುಸ್ತಕ 5ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ, ದೇವರೊಳದ ನಾನು ಹೇಳುವ ಮಟ್ಟಿಗೂ ಇಸ್ರಾಯೇಲ್ನಲ್ಲಿ ತಾಯಿಯಾಗಿ ನಾನು ಹೇಳುವ ಮಟ್ಟಿಗೂ ಹಳ್ಳಿಗಳಲ್ಲಿ ನಿವಾಸಿಗಳು ನಿಂತು ಹೋದರು, ಇಸ್ರಾಯೇಲ್ನಲ್ಲಿ ನಿಂತು ಹೋದರು. ದೇವರಿಗೆ ಸ್ತೋತ್ರ. ಆಕೆ ಹೇಳ್ತಾಳೆ, ನಾನು ತಾಯಿಯಾಗಿ ಇಸ್ರಾಯೇಲ್ ಜನರಿಗೆ ಹೇಳೋವರೆಗೂ, ದೇವರಿಗೆ ನಾನು ದಾಸಳಾಗಿ ನಾನು ಹೇಳೋವರೆಗೂ ಸಹ ಇಸ್ರಾಯೇಲ್ನಲ್ಲಿ ಜನ ನಿಂತು ಹೋಗಿದ್ದಾರೆ. ಹಳ್ಳಿಗಳಲ್ಲಿ ಸಹ ಪಟ್ಟಣಗಳಲ್ಲಿ ಸಹ ಜನ ಸೋತು ಹೋಗಿದ್ದಾರೆ, ನಿಂತು ಹೋಗಿದ್ದಾರೆ. ರಕ್ಷಣೆ ಇಲ್ಲದೆ ಅವರು ಬಹಳ ಅಪಾಯದಲ್ಲಿದ್ದಾರೆ. ದೇವರಿಗೆ ಸ್ತೋತ್ರ. ವಾಕ್ಯಭಾಗ ಸನ್ನಿವೇಶ ನೋಡೋದಾದರೆ, ಒಂದು ಕಡೆ ಪ್ರವಾದಿನಿ ಹೀಗೆ ಹೇಳ್ತಾ ಇದ್ದಾಳೆ, ಇನ್ನೊಂದು ಕಡೆ ಸಭಾಸೇವಕಿಯನ್ನು ಕುರಿತಾಗಿ ಪೌಲನ ಹಾಗೆ ಹೇಳ್ತಾನೆ, ಇನ್ನೊಂದು ಕಡೆ ಪೌಲನು ಸ್ತ್ರೀಯರನ್ನು ಮೌನವಾಗಿರಿ ಮಾತಾಡಬೇಡ್ರಿ ಅಂತ ಹೇಳ್ತಾನೆ. ದೇವರಿಗೆ ಸ್ತೋತ್ರ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ನಾವು ಸನ್ನಿವೇಶಗಳನ್ನು ನೋಡೋದಾದರೆ, ಯೆರೆಮೀಯ ಪ್ರವಾದಿ ಕಾಲದಲ್ಲಿ ಯೆರೆಮೀಯ ಪ್ರವಾದಿಗೆ ಮಾತು ಬಾರದೇ ಇರ್ತಕ್ಕಂಥ ಮಗು. ದೇವರು ಹೇಳ್ತಾರೆ, ಯೆರೆಮೀಯನೇ ಯೆರೆಮೀಯನೇ ಅಂತ ಕರೆದಾಗ ಆತನ ಸ್ವರವನ್ನು ಗಮನಿಸಿದಂಥ ನಂತರ ಯೆರೆಮೀಯನೇ ಹೇಳ್ತಾನೆ, ಕರ್ತನಾದ ದೇವರೇ ನಾನು ಮಾತು ಬರದ ಬಾಲಕನು ಅಂತ. ದೇವರು ಹೇಳ್ತಾರೆ, ನನಗೆ ಮಾತು ಬರಲ್ಲ ಅಂತ ನೀನು ಹೇಳ್ಬೇಡ, ನಾನು ನಿನ್ನ ಕರೆದಿದ್ದೇನೆ, ನನ್ನ ಮೂಲಕವಾಗಿ ಏನು ಮಾಡಬೇಕು ಅಂತೀನಿ ಅದನ್ನು ಮಾಡ್ತೇನೆ, ನಾನು ನಿನ್ನ ಯಾರ್ಯಾರ ಬಳಿ ಕಳಿಸ್ತೇನೆ ಅಲ್ಲಿ ನೀನು ಹೋಗಲೇಬೇಕು, ನಾನು ಏನೇನು ಹೇಳ್ತೀನಿ ಅದನ್ನು ನೀನು ಹೇಳಲೇಬೇಕು ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸಮುವೇಲನು ಮಾತು ಬಾರದ ಬಾಲಕ. ಸಮುವೇಲನನ್ನ ದೇವ್ರು ಕರೆಯುವಾಗ ಅವನು ಹೇಳ್ತಾನೆ, ಏಲಿ ಬಳಿಗೆ ಹೋಗಿ, ಏಲಿ ತಾನಿ ನನ್ನ ಕರೆದ್ಯಾ ಅಂತ ಹೇಳ್ತಾನೆ. ದೇವರಿಗೆ ಸ್ತೋತ್ರ. ಏಲಿ ನಿದ್ರೆಯಲ್ಲಿದ್ದಂತಹ ಅವನು ಗಮನಿಸ್ದೆ, ಕೊನೆಗೆ ಅವನು ಗಮನಿಸಿ ಹೇಳ್ತಾ ಇದ್ದಾನೆ, ದೇವರು ಮಗುವನ್ನು ಕರೀತಿದ್ದಾನೆ ಅಂತೇಳಿ. ಆ ಮಗನೇ ಇನ್ನೊಂದು ಸಾರಿ ಕರೆದಾಗ ನಿನ್ನ ದಾಸನು ಕಾದಿದ್ದಾನೆ, ನೀನು ಮಾತನಾಡು ಅಂತ ಹೇಳು ಅಂತಂದು. ಆ ಮಾತು ಬರದ ಮಗು ಅದನ್ನೇ ಹೇಳ್ತು, ದೇವರೇ, ಕರ್ತನಾದ ದೇವರೇ, ನಿನ್ನ ದಾಸನು ಕಾದಿದ್ದಾನೆ, ನೀನು ಹೇಳು, ನಾನು ಕೇಳ್ತೀನಿ ಅಂತ. ಅವನ ಜೊತೆ ಕೂಡ ದೊಡ್ಡ ಕಾರ್ಯವನ್ನು ಹೇಳಿದ್ರು ದೇವರು. ನಾನು ಇಸ್ರಾಯೇಲರ ಮಧ್ಯದಲ್ಲಿ ಒಂದು ಕಾರ್ಯವನ್ನು ಮಾಡ್ತೇನೆ, ಈಗ ಕೇಳುವವರ ಕಿವಿ ಗಣಗಣಿಸುತ್ತೆ ಅಂತ. ದೇವರಿಗೆ ಸ್ತೋತ್ರ. ಎಷ್ಟು ದೊಡ್ಡ ಕಾರ್ಯಗಳು, ಎಷ್ಟು ದೊಡ್ಡ ಯೋಜನೆಗಳನ್ನ ದೇವರು ಮಾತು ಬರೆದಿರ್ತಕ್ಕಂಥ ಮಕ್ಕಳ ಜೊತೆ ಮಾತಾಡ್ತಾರೆ. ಆದರೆ ಆ ಕಾಲದಲ್ಲಿ ಇಸ್ರಾಯೇಲರಲ್ಲಿ ಅರಸರು ಇದ್ದರು, ಪ್ರಧಾನರಿದ್ದರು, ಮಹಾಯಾಜಕರಿದ್ದರು, ಯಾಜಕರಿದ್ದರು, ಜ್ಞಾನಿಗಳಿದ್ದರು, ಭಕ್ತರಿದ್ದರು. ಮಕ್ಕಳ ಜೊತೆ ಮಾತಾಡಾಗ ಪ್ರವಾದಿನಿ ದೇವರನ್ನು ನಡೆಸ್ಕೊಳ್ಳಾಗ ಇಸ್ರಾಯೇಲರಲ್ಲಿ ಇದ್ದರು ಜನರಲ್ಲಿ. ಅವರೆಲ್ಲ ಕೆಂಕ್ರಿ ಸಭೆಯ ಸಭೆ ಸೇವೆ ಮಾಡುವಾಗ ಇದ್ದರು ಅವರೆಲ್ಲ. ಆದರೆ ಎಫೆಸ ಪಟ್ಟಣ ಸಭೆಗೆ ಮಾತನಾಡುವಾಗಲೂ ಸಹ ಅವರೆಲ್ಲ ಇದ್ದಾರೆ. ದೇವರು ಸನ್ನಿವೇಶಗಳನ್ನ ನೋಡಿ ಮಾತನಾಡ್ತಾ ಇದ್ದಾರೆ ಹೊರತು, ಸನ್ನಿವೇಶಗಳನ್ನ ನೋಡಿ ಕಾರ್ಯ ಮಾಡ್ತಿದ್ದಾರೆ ಹೊರತು, ಅವ್ರು ಮುಂಚಿತವಾಗಲೇ ಹೇಳಿದ್ದಾರೆ, ನಾನು ಯಾಕೋಬನನ್ನು ಪ್ರೀತಿಸಿದ್ದೇನೆ, ಆರಿಸ್ಕೊಂಡಿದ್ದೇನೆ, ಯೇಷವನ್ನು ತಳ್ಳಿದ್ದೇನೆ, ನಾನು ಮೆಚ್ಚುವರನ್ನ ನಾನು ಆರಿಸ್ಕೋತೇನೆ ಅಂತ ಹೇಳಿದ್ದಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಯಾರೇ ಆಗಿರಲಿ, ಸೇವೆ ವಿಧಾನಗಳಲ್ಲಿ 5 ವಿಧಾನದ ಸೇವೆ, ಎಲ್ಲ ಸಂಪೂರ್ಣ ಬೈಬಲ್ನಲ್ಲಿ ಉದವಾದಂಥ ಸೇವೆ 5 ವಿಧಾನದ ಸೇವೆಗಳು. ಒಂದು ಪ್ರವಾದನೆ ಸೇವೆ, ಅಪೋಸ್ತಲ ಸೇವೆ, ಸುವಾರ್ತಿಕರ ಸೇವೆ, ಸಭಾಪಾಲಕರ ಸೇವೆ, ಉಪದೇಶಕರ ಸೇವೆ. ಸೇವೆಗಳಲ್ಲಿ ವ್ಯತ್ಯಾಸ ಇದೆಯೇ ಹೊರತು ಆದರೆ ನಿಯಮಗಳು ಆಜ್ಞೆಗಳು ಒಂದೇ ಆದೆ. ಆ ನಿಯಮಗಳನ್ನ ಆಜ್ಞೆಗಳನ್ನ ಅನುಸರಿಸಿ ನಡೆಯಲೇಬೇಕಾದ್ದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಅನುಸರಿಸಿ ನಡೆಯೋದ್ರ ಮೂಲಕವೇ ನಾವು ದೇವರ ಮುಂದೆ ನೀತಿವಂತರಿಂದ ಅಂತ ಅನಿಸ್ಕೊತೀವಿ, ಆತನ ಚಿತ್ತವನ್ನು ನಾವು ನಂಬಿಗಸ್ತರಾಗಿ ಮಾಡೋರಾಗಿರ್ತೀವಿ. ಇಲ್ಲ ಅಂದರೆ ದೇವರಿಗೆ ನಾವು ಮೆಚ್ಚುಗೆಯಾಗಿ ಯಾವತ್ತೂ ಸಹ ಜೀವಿಸಲಿಕ್ಕಾಗಲ್ಲ, ದೇವರ ಮೆಚ್ಚುಗೆಯಾದ ಸೇವಕರಾಗಲಿಕ್ಕೆ ಸಾಧ್ಯವಿಲ್ಲ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಕಾಲ, ಸನ್ನಿವೇಶ, ಪರಿಸ್ಥಿತಿಗಳು ಏನೇ ಆಗಿದ್ರೂ ಸಹ ದೇವರು ತನ್ನ ಚಿತ್ತಾನುಸಾರವಾಗಿ, ತಾನು ಇಷ್ಟಾನುಸಾರವಾಗಿ, ತಾನು ಬೇಕಾದವ್ರನ್ನೇ, ತನ್ನ ಹೃದಯಕ್ಕೆ ತಕ್ಕಾದವ್ರನ್ನೇ ಅವ್ರು ಆರಿಸ್ಕೊಳ್ತಕ್ಕಂಥದ್ದು. ಉದ್ದೇಶ ಇಷ್ಟೇ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿದ್ರ ಮಕ್ಕಳೇ, ಎಫೆಸ ಪಟ್ಟಣ ಸಭೆಯಲ್ಲಿ ಗಲಭೆಗಳಿತ್ತು, ಸ್ತ್ರೀಯರಲ್ಲಿ ಸ್ವಲ್ಪ ನಾನು ಅನ್ನೋದಿತ್ತು. ಹಾಗಾಗಿ ಪೌಲನು ಅವ್ರನ್ನ ಎಚ್ಚರಿಸಿ ಹೇಳ್ತಾ ಇದ್ದಾನೆ, ಸ್ತ್ರೀಯರು ಮೌನವಾಗಿರಲಿ. ವಾಕ್ಯವಾಗಿ ಇನ್ನೊಂದು ಸರಿ ಓದೋಣ. ಸ್ತ್ರೀಯು ಮೌನವಾಗಿದ್ದು ಎಲ್ಲ ಅಧೀನತೆಯನ್ನು ಕಲಿಯಬೇಕು, ಆದರೆ ಉಪದೇಶ ಮಾಡುವುದಕ್ಕಾಗಲಿ ಪುರುಷನ ಮೇಲೆ ಅಧಿಕಾರ ಚಲಾಯಿಸುವುದಕ್ಕಾಗಲಿ ಸ್ತ್ರೀಗೆ ನಾನು ಅಪ್ಪಣೆ ಕೊಡುವುದಿಲ್ಲ. ಆಕೆ ಮೌನವಾಗಿರಬೇಕು. ದೇವರಿಗೆ ಸ್ತೋತ್ರ. ಪೊಯ್ಬೇನ ಸ್ತ್ರೀ, ಆಕೆ ಸಭಾಪಾಲಕಳಾಗಿದ್ಲು, ಆಕೆ ಸಭಾ ಸೇವಕಳೇ ಆಗಿದ್ಲು. ಪ್ರವಾದಿನಿ ದೇವರಳು 40 ವರ್ಷಗಳ ತನಕ ದೇಶವನ್ನು ಆಳ್ವಿಕೆ ಮಾಡಿದ್ಲು. ಆಕೆಗೆ ಪ್ರವಾದನೆಗಳು ಬರ್ತಿತ್ತು, ವಾಕ್ಯ ಬರ್ತಿತ್ತು, ದೇವರ ಚಿತ್ತಾನುಸಾರವಾಗಿ ಕಾರ್ಯ ಮಾಡಿದ. ಆದರೆ ಇಲ್ಲಿ ಹಿಂಗೆ ಹೇಳ್ತಿರ್ಬೇಕಾದ್ರೆ ಸನ್ನಿವೇಶಗಳು, ಸಮಯ, ಸಂದರ್ಭಗಳು, ಪರಿಸ್ಥಿತಿಗಳನ್ನು ನೋಡಿ ದೇವರು ಕಾರ್ಯವನ್ನು ಮಾಡುವವರಾಗಿದ್ದಾರೆ, ಮಾತನಾಡುವವರಾಗಿದ್ದಾರೆ. ಪೌಲನೇ ಹಲ್ಲಾಗಿ ಹೇಳ್ತಾನೆ, ಪೌಲನೇ ಹೇಳ್ತಾನೆ. ಉದ್ದೇಶ, ಸನ್ನಿವೇಶ, ಪರಿಸ್ಥಿತಿ, ಕಾರ್ಯಗಳನ್ನು ನೋಡಿ. ಆಮೇಲೆ ಹಾಗಾಗಿ ನಾವು ವಾಕ್ಯ ಭಾಗವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಣ. ದೇವರ ಚಿತ್ತಾನುಸಾರವಾಗಿ
ಅದರಂತೆ ನಾವು ಜೀವಿಸೋಣ. ನಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳಲ್ಲಿ ನಂಬಿಗಸ್ತರಾಗಿ ಮಾಡೋಣ. ಯಾರೇ ಆದರೂ ಸಹ ದೇವರಿಗೆ ಚಿತ್ತಾನುಸಾರವಾಗಿ ನಡೆದುಕೋಬೇಕಾಗಿದೆ ಹೊರತು ಆಜ್ಞೆಗಳು ಎಲ್ಲರಿಗೂ ಒಂದೇ, ನಿಯಮಗಳು ಎಲ್ಲರಿಗೂ ಒಂದೇ, ಆಶೀರ್ವಾದಗಳು ಎಲ್ಲರಿಗೂ ಒಂದೇ, ಸೇವೆ ಎಲ್ಲರಿಗೂ ಒಂದೇ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯಸಪ್ಪ, ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ಕರ್ತನೇ, ಸರ್ವಶಕ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಎಲ್ಲರ ಹೃದಯವನ್ನು ಬಲ್ಲಾತನೇ, ಮನುಷ್ಯನ ಅಂತರ್ನಿರದಲ್ಲಿ ನಿವಾಸ ಮಾಡುವಾತನೇ, ಪರಿಸ್ಥಿತಿಗಳು, ಕಾಲಗಳು, ಸನ್ನಿವೇಶಗಳು ಏನೇ ಆದರೂ ಸಹ ನಿಮ್ಮ ಚಿತ್ತಾನುಸಾರವಾಗಿ ನೀವು ಕಾರ್ಯ ಮಾಡೋರಾಗಿದ್ದೀರಾ. ಅದಕ್ಕಾಗಿ ನಿಮಗೆ ಸ್ತೋತ್ರ. ನಾವು ನಂಬಿಗಸ್ತರಾಗಿ ನಿಮ್ಮನ್ನು ಆಜ್ಞೆಗಳಿಗೆ ಒಪ್ಪಿಸ್ಕೊಳ್ತೀವಿ. ನಿಮ್ಮ ಚಿತ್ತವಂತೆ ನಾವು ನಡೀತೀವಿ. ನಿಮಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದ, ರಕ್ಷಣೆ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಹೊಂದ್ಕೊಳ್ಳಿ. ಆಮೇನ್. ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿಮ್ಮಲ್ಲಿ ಮನವಿ ಇಟ್ಟಿದ್ದಾರೋ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ಅವರು ಹೊಂದ್ಕೊಳ್ಳಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದ, ರಕ್ಷಣೆ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ, ನಮ್ಮ ಜೀವನ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.